ನಟ ದರ್ಶನ್ಗೆ ಬಿಗಿಯಾಗ್ತಾ ಹೋಗ್ತಾ ಇದೆ ಕೊಲೆಯ ಉರುಳು. ಒಂದು ಕೊಲೆ ಆಗಿರೋದು, 17 ಜನ ಆರೋಪಿಗಳ ಸ್ಥಾನದಲ್ಲಿದ್ದಾರೆ. 200ಕ್ಕೂ ಅಧಿಕ ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ, ಹೇಳಿಕೆಗಳನ್ನ ಪಡ್ಕೊಂಡಿದ್ದಾರೆ. ಹಾಗಾದ್ರೆ 60 ದಿನಗಳ ತನಿಖೆಯಲ್ಲಿ ಏನೆಲ್ಲ ಆಗಿದೆ? 4000 ಪುಟಗಳ ವರದಿ ರೆಡಿ ಆಗಿದೆ. ಚಾರ್ಜ್ ಶೀಟ್ ಅನ್ನ ಇನ್ನೇನು ಕೋರ್ಟಿಗೆ ಸಬ್ಮಿಟ್ ಮಾಡೋದಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಆ ವರದಿಯಲ್ಲಿ ಪೊಲೀಸರು ಏನೆಲ್ಲ ಉಲ್ಲೇಖವನ್ನ ಮಾಡಿದ್ದಾರೆ, ಆ ಬಗ್ಗೆ ನ್ಯೂಸ್ 18ಗೆ ಮಾಹಿತಿ ಸಿಗ್ತಾ ಇದೆ. ಒಂದು ಕೊಲೆಯಾಗಿದ್ದು 17 ಆರೋಪಿಗಳಿದ್ದಾರೆ. ಅವರಿಗೆ ಶಿಕ್ಷೆಯನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಸುದೀರ್ಘವಾಗಿ ತನಿಖೆಯನ್ನ ಮಾಡಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. 4000 ಪುಟಗಳ ಸುದೀರ್ಘ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಹಾಗಾದ್ರೆ ಆ ಚಾರ್ಜ್ ಶೀಟ್ ಅಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಹಾಗಾದ್ರೆ ಪೊಲೀಸರು? ಸಹಜವಾಗಿ ಇಡೀ ರಾಜ್ಯಕ್ಕೆ ಒಂದು ಕುತೂಹಲ ಇತ್ತು, ಇದನ್ನ ಪ್ರೂವ್ ಮಾಡುವಂತ ನಿಟ್ಟಿನಲ್ಲಿ ಪೊಲೀಸರು ಯಾವ ತರ ತನಿಖೆಯನ್ನ ನಡೆಸಿದ್ದಾರೆ. ಚಾರ್ಜ್ ಶೀಟೇ ಇಂಪಾರ್ಟೆಂಟ್ ಆಗೋದು ಇಲ್ಲಿ ನ್ಯಾಯ ತೀರ್ಪನ್ನ ಕೊಡಿಸುವಂತ ನಿಟ್ಟಿನಲ್ಲಿ. ನಟ ದರ್ಶನ್ ವಿರುದ್ಧ ಚಾರ್ಜ್ ಶೀಟ್ ರೆಡಿ ಆಗಿದೆ. ಸುಮಾರು 4000 ಪುಟಗಳ ಆರೋಪ ಪಟ್ಟಿಯನ್ನ ಪೊಲೀಸರು ರೆಡಿ ಮಾಡಿದ್ದಾರೆ. ಇಲ್ಲಿ ಕೆಲವೊಂದು ರಿಪೋರ್ಟ್ ಬರಬೇಕಾಗಿದೆ, ವರದಿಗಳನ್ನ ಮ್ಯಾಚ್ ಮಾಡಬೇಕಾಗಿದೆ. ಸೊ ಅದಕ್ಕೋಸ್ಕರ ಪೊಲೀಸರು ಸ್ವಲ್ಪ ಪೆಂಡಿಂಗ್ ಇಟ್ಟಿದ್ದಾರೆ. ಆಲ್ಮೋಸ್ಟ್ ಚಾರ್ಜ್ ಶೀಟ್ ರೆಡಿ ಆಗಿದೆ. ಸೆಪ್ಟೆಂಬರ್ 5ರ ಒಳಗೆ, ಅಂದ್ರೆ 90 ದಿವಸಗಳ ಒಳಗೆ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಲೇಬೇಕಾಗುತ್ತೆ. ಆ ತಯಾರಿಯಲ್ಲಿ ಪೊಲೀಸರು ಇದ್ದಾರೆ. ಇನ್ನು ಕಿಡ್ನಾಪ್, ಕೊಲೆ, ಶವ ಸಾಗಾಟದ ರಿಪೋರ್ಟ್ ಅನ್ನ ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಮಾಡಲಾಗಿದೆ. ಇನ್ನು ಫೋನ್, ಸಿಸಿಟಿವಿ ಡಾಟಾ ರಿಟ್ರೀವ್ ವರದಿಯನ್ನು ಕೂಡ ವರದಿಯಲ್ಲಿ ಮೆನ್ಷನ್ ಮಾಡಿದ್ದಾರೆ. 17 ಆರೋಪಿಗಳ ಹೇಳಿಕೆಗಳ ರಿಪೋರ್ಟ್ ಅನ್ನು ಕೂಡ ಚಾರ್ಜ್ ಶೀಟ್ ಅಲ್ಲಿ ಫೈಲ್ ಮಾಡಲಾಗಿದೆ. ಇನ್ನು ದರ್ಶನ್ ಬಟ್ಟೆ ಮೇಲಿನ ರಕ್ತದ ಕಲೆ ರಿಪೋರ್ಟ್, ಪ್ರತ್ಯಕ್ಷ ಪರೋಕ್ಷವಾಗಿ ಅದನ್ನ ಕಂಡಿರುವಂತಹ ಸಾಕ್ಷಿಗಳು 200ಕ್ಕೂ ಅಧಿಕ ಮಂದಿಯಿಂದ ಇಲ್ಲಿ 164 ಸ್ಟೇಟ್ಮೆಂಟ್ ಅನ್ನು ಕೂಡ ಪೊಲೀಸರು ಪಡ್ಕೊಂಡಿದ್ದಾರೆ. ಅದನ್ನ ವಿಡಿಯೋ ಕೂಡ ಮಾಡಿದ್ದಾರೆ. ಇಲ್ಲಿ FSL ಇಂದ ಬಂದಂತ ರಿಪೋರ್ಟ್ಗಳು, ಪ್ರತ್ಯಕ್ಷ ಮತ್ತೆ ಪರೋಕ್ಷವಾಗಿ ಕಂಡಿರುವಂತಹ ಸಾಕ್ಷಿಗಳ ಹೇಳಿಕೆಗಳು, ಜೊತೆಗೆ ಆರೋಪಿಗಳು ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಹೇಳಿಕೆಗಳನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಫೈಲ್ ಮಾಡಲಾಗಿದೆ. ಮತ್ತೆ ಇಲ್ಲಿ ವಿಶೇಷವಾಗಿ ಸ್ಕಾಟ್ಲೆಂಡ್ ಪೊಲೀಸರ ಮಾದರಿಯಲ್ಲಿ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ. ರಾಜ್ಯ ಪೊಲೀಸರು ಪ್ರತಿ ಮಾಹಿತಿಯನ್ನ ಆಳವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿ ಸಾಕ್ಷ್ಯದಲ್ಲಿ ಹಲವಾರು ಆಯಾಮಗಳನ್ನ ಹುಡುಕೊಂಡು ಇಲ್ಲಿ ಆಂಗಲ್ಗಳ ಮೂಲಕ ತನಿಖೆಯನ್ನ ಮಾಡಲಾಗ್ತಾ ಇದೆ. ಅರವತ್ತು ದಿನದ ತನಿಖೆ ಆಗಿದೆ. ಸುಮಾರು 4000 ಪುಟಗಳ ಚಾರ್ಜ್ ಶೀಟ್ ಅನ್ನ ಪೊಲೀಸರು ತಯಾರಿ ಮಾಡಿಟ್ಕೊಂಡಿದ್ದಾರೆ. ಈ ಫೈನಲ್ ಟಚ್ ಅನ್ನ ಕೊಡೋದಷ್ಟೇ ಬಾಕಿ ಉಳಿದಿರೋದು. ಕಾರಣ FSL ಇಂದ 3 ರಿಪೋರ್ಟ್ಗಳು ಬಾಕಿ ಉಳಿದಿದೆ ಬರಕ್ಕೆ. ಅದು ಬಂದ ಮೇಲೆ ಮತ್ತೇನಾದ್ರೂ ಕನ್ಫ್ಯೂಷನ್ಸ್ ಇದ್ರೆ ಮತ್ತದನ್ನ ಕ್ಲಾರಿಟಿ ತಗೊಂಡು ಚಾರ್ಜ್ ಶೀಟ್ ನಲ್ಲಿ ಫೈಲ್ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಸೆಪ್ಟೆಂಬರ್ 5ನೇ ತಾರೀಕಿನ ಒಳಗೆ ಅದನ್ನ ಕೋರ್ಟಿಗೆ ಸಬ್ಮಿಟ್ ಮಾಡೋದಕ್ಕೆ ಬೇಕಾದಂತ ತಯಾರಿಗಳನ್ನ ಪೊಲೀಸರು ಮಾಡ್ಕೊಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜು ಆರ್ಯ. ಇಲ್ಲಿ ಮೇಜರ್ ಆಗಿ 60 ದಿನದ ತನಿಖೆ ಸಂದರ್ಭದಲ್ಲಿ ಚಾರ್ಜ್ ಶೀಟ್ ಯಾವಾಗ ಫೈಲ್ ಮಾಡ್ತಾರೆ ಅನ್ನೋ ಕುತೂಹಲ ಇತ್ತು. ದಿನ ಕಳೀತಾ ಇದೆ. ಇವಾಗ ಸೆಪ್ಟೆಂಬರ್ 5ನೇ ತಾರೀಕೊಳಗೆ ಫೈಲ್ ಮಾಡಲೇಬೇಕಾಗುತ್ತೆ. ಸೊ ಈ ಹಂತದಲ್ಲಿ ಸ್ಕಾಟ್ಲೆಂಡ್ ಮಾದರಿಯಲ್ಲಿ ಪೊಲೀಸರು ತನಿಖೆಯನ್ನ ಮಾಡಿದ್ದಾರೆ. ಅದು ಯಾವ ಸ್ಟೈಲು, ಅಟ್ ದ ಸೇಮ್ ಟೈಮ್ ಈ 4000 ಪುಟಗಳಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ, ಹೈಲೈಟ್ಸ್. ಶರ್ಮಿತಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಆಗಿರೋ ಇನ್ವೆಸ್ಟಿಗೇಷನ್ ಪೊಲೀಸರು ಮುಕ್ತಾಯ ಮಾಡಿರುವಂತದ್ದು. ಇನ್ನೇನು ಕೊನೆಯ ಹಂತದಲ್ಲಿದ್ದಾರೆ. ಬಹುತೇಕ 4000 ಪುಟಗಳ ಚಾರ್ಜ್ ಶೀಟ್ ಅನ್ನು ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳು ಕೂಡ ಈಗಾಗಲೇ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಮೀಟಿಂಗ್ ನಲ್ಲಿ ಪ್ರಮುಖವಾಗಿ ಏನೆಲ್ಲ ಅಂಶಗಳನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಬೇಕು, ಯಾವೆಲ್ಲ ಪ್ರಬಲವಾದಂತಹ ಸಾಕ್ಷಿಗಳನ್ನಾಗಿ ನಾವು ಪರಿಗಣಿಸಬೇಕು ಅನ್ನುವಂಥದ್ರ ಬಗ್ಗೆ ಕೂಡ ಈಗಾಗಲೇ ಚರ್ಚೆ ಆಗಿದೆ. ಪೊಲೀಸರು ಹೇಳುವಂತಹ ಮಾಹಿತಿಯ ಪ್ರಕಾರವಾಗಿ ಸೆಪ್ಟೆಂಬರ್ 5ನೇ ತಾರೀಕಿನ ಒಳಗೆ ನಾವು ಚಾರ್ಜ್ ಶೀಟ್ ಅನ್ನು ಕೂಡ ಅಷ್ಟೇ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಪ್ರಮುಖವಾದಂತಹ ಒಂದಷ್ಟು ಸಾಕ್ಷ್ಯಾಧಾರಗಳಿವೆ. ಯಾಕಂದ್ರೆ ರೇಣುಕಾಸ್ವಾಮಿಯನ್ನ ಹಲ್ಲೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಒಂದು 4 ಫೋಟೋಗಳನ್ನು ಕೂಡ ಆರೋಪಿಗಳು ತಮ್ಮ ಮೊಬೈಲ್ ನಲ್ಲಿ ತೆಗೆದಿರುವಂತದ್ದು ಕೂಡ ಈಗಾಗಲೇ ರಿಟ್ರೀವ್ ನ ಸಂದರ್ಭದಲ್ಲಿ ಬಯಲಾಗಿದೆ. ಇವು ಕೂಡ ಅಷ್ಟೇ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡುವಂತಹ ಸಂದರ್ಭದಲ್ಲಿ ತೆಗೆದಂತಹ ಫೋಟೋಗಳು ಅನ್ನುವಂಥದ್ದು ಕೂಡ ಪ್ರಮುಖವಾದಂತಹ ಸಾಕ್ಷ್ಯಾಧಾರಗಳಾಗುತ್ತೆ. ಜೊತೆಗೆ ಒಂದಷ್ಟು CCTVಯ ಫುಟೇಜಸ್, ಯಾಕಂದ್ರೆ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪಟ್ಟಣಗೆರೆ ಶೆಡ್ಗೆ ಆರೋಪಿಗಳು ಹೋಗ್ತಿರುವಂತಹ ಒಂದಷ್ಟು ದೃಶ್ಯಾವಳಿಗಳು ಕೂಡ ಸೆರೆಯಾಗಿದೆ. ಮತ್ತೊಂದು ಕಡೆ ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಹೋಗುವಂತಹ ದೃಶ್ಯಾವಳಿಗಳು ಕೂಡ ಸೆರೆಯಾಗಿರುವಂತದ್ದು. ಇನ್ನು ಪ್ರಮುಖವಾಗಿ
ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದಂತಹ ಬಳಿಕ ಮೃತದೇಹವನ್ನ ಬಿಸಾಡೋಕೆ ತೆಗೆದುಕೊಂಡು ಹೋಗ್ತಿರುವಂತಹ ಒಂದಷ್ಟು ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳು ಕೂಡ ಈಗಾಗಲೇ ಸೆರೆ ಆಗಿರುವಂತದ್ದು. ಇನ್ನು ಪ್ರಮುಖವಾಗಿ ಈ ಒಂದು ಕೊಲೆ ಕೇಸ್ನಲ್ಲಿ ಟೆಕ್ನಿಕಲ್ ಬೇಸ್ಡ್ ಆಗಿ ಸಾಕಷ್ಟು ಸಾಕ್ಷ್ಯಗಳನ್ನು ಈಗಾಗಲೇ ಪೊಲೀಸರು ಸಂಗ್ರಹ ಮಾಡ್ಕೊಂಡಿದ್ದಾರೆ. ಅದರ ಜೊತೆಗೆ ಒಂದಷ್ಟು ಜನ ಐ ವಿಟ್ನೆಸಸ್ ಕೂಡ ಈ ಒಂದು ಪ್ರಕರಣದಲ್ಲಿ ಇರುವಂತದ್ರ ಕಾರಣಕ್ಕೋಸ್ಕರ ಅವರೆಲ್ಲರನ್ನು ಕೂಡ ಈಗಾಗಲೇ CRPC 164 ಅಡಿಯಲ್ಲಿ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಇಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ CRPC 164 ಅಡಿಯಲ್ಲಿ ಹೇಳಿಕೆಯನ್ನು ದಾಖಲಿಸಲು ಮುಂದಾಗಿರುವಂತದ್ದು. ಯಾಕಂದ್ರೆ ನಾಳೆ ದಿನ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ಇನ್ಫ್ಲೂಯೆನ್ಸ್ಡ್ ಆಗಿ ಸಾಕ್ಷಿಗಳು ಯಾರು ಕೂಡ ಉಲ್ಟಾ ಹೊಡಿಬಾರ್ದು ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಕಂಪ್ಲೀಟ್ ಆಗಿ ಈ ಒಂದು 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಗಳನ್ನ ರೆಕಾರ್ಡ್ ಮಾಡುವಂತ ಒಂದು ಕೆಲಸವನ್ನ ಮಾಡಿದ್ದಾರೆ. ಇದುವರೆಗೂ ಸುಮಾರು 35ಕ್ಕೂ ಅಧಿಕ ಜನರನ್ನ 164 ಅಡಿಯಲ್ಲಿ ಸ್ಟೇಟ್ಮೆಂಟ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಸುಮಾರು 300ಕ್ಕೂ ಅಧಿಕ ಜನರನ್ನ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡಿದ್ದಾರೆ. ಅದರಲ್ಲಿ ಅಂದ್ರೆ ಪ್ರತ್ಯೇಕವಾಗಿ ಈ ಒಂದು ಘಟನೆ ಬಗ್ಗೆ ನೋಡಿರುವಂತವರಾಗಿರ್ಬೋದು, ಈ ಒಂದು ಘಟನೆಯ ಬಗ್ಗೆ ಬೇರೆಯವರ ಹತ್ರ ಮಾತನಾಡಿರುವಂತವರಾಗಿರ್ಬೋದು, ಜೊತೆಗೆ ಈ ಒಂದು ಮಹಾಜರು ಸಂದರ್ಭದಲ್ಲಿ ಹೊಂದಿರುವಂತಹ ಒಂದಷ್ಟು ವಿಟ್ನೆಸಸ್ ಆಗಿರ್ಬೋದು, ಈಗ ಸುಮಾರು 300ಕ್ಕೂ ಅಧಿಕ ಜನರ ಹೇಳಿಕೆಗಳನ್ನ ಈ ಒಂದು ಪ್ರಕರಣದಲ್ಲಿ ದಾಖಲು ಮಾಡಿಕೊಂಡಿರುವಂತದ್ದು. ಸದ್ಯಕ್ಕೆ ಈ ಒಂದು ಹೇಳಿಕೆಗಳ ದಾಖಲು ಮಾಡಿಕೊಳ್ಳುವಂತ ಪ್ರೊಸೀಜರ್ ಕಂಪ್ಲೀಟ್ ಆಗಿದೆ. 70% FSL ರಿಪೋರ್ಟ್ ಈಗಾಗಲೇ ತನಿಖಾಧಿಕಾರಿಗಳ ಕೈಗೆ ಸೇರಿದ್ದು ಅದನ್ನು ಕೂಡ ಅಷ್ಟೇ ವೆರಿಫೈ ಮಾಡುವಂತ ಕೆಲಸವನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಇನ್ನು ಉಳಿದಿರುವಂತಹದ್ದು ಕೇವಲ ಸಿಸಿ ಕ್ಯಾಮೆರಾದ ರಿಟ್ರೀವ್ ರಿಪೋರ್ಟ್ ಮಾತ್ರ. ಆ ಒಂದು ಸಿಸಿ ಕ್ಯಾಮೆರಾದ ರಿಟ್ರೀವ್ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ಅದನ್ನ ಒಮ್ಮೆ ವೆರಿಫೈ ಮಾಡ್ಕೊಂತವ್ರೆ ಪ್ರತಿಯೊಂದನ್ನು ಕೂಡ. ಯಾಕಂದ್ರೆ 4,000 ಚಾರ್ಜ್ ಶೀಟ್ ಫೈಲ್ ಮಾಡಬೇಕು ಅಂತಂದ್ರೆ ಕಾನೂನು ತಜ್ಞರ ಜೊತೆ ಕೂಡ ಈಗಾಗಲೇ ಚರ್ಚೆಯನ್ನ ಮಾಡಿರುವಂತಹದ್ದು. ಏನಾದ್ರೂ ಲೂಪ್ ಹೋಲ್ ಇದೆಯಾ ಈ ಒಂದು ಪ್ರಕರಣದಲ್ಲಿ, ಮತ್ತೇನಾದ್ರೂ ಅಡಿಷನಲ್ ಆಗಿ ಅದಕ್ಕೆ ಆಡ್ ಮಾಡ್ಕೊಳ್ಬೇಕಾ, ಮತ್ತೆ ಇನ್ನೂ ಕೂಡ ಅಷ್ಟೇ ಪ್ರಬಲವಾದಂತಹ ಸಾಕ್ಷಿಗಳೇನಾದ್ರೂ ನಾವು ಸಂಗ್ರಹ ಮಾಡ್ಬೇಕಂತ ಸಾಕಷ್ಟು ಕಾನೂನು ತಜ್ಞರ ಜೊತೆ ಕೂಡ ಚರ್ಚೆಯನ್ನ ಮಾಡಿದ್ರೆ ಈಗ ಬಹುತೇಕ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಂತಹ ಬಳಿಕ ಹಿರಿಯ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ಮಾಡಿದ್ದು ಹಿರಿಯ ಅಧಿಕಾರಿಗಳು ಹೇಳಿರುವಂತಹದ್ದು ಏನು CCTVಯ ರಿಟ್ರೀವ್ ರಿಪೋರ್ಟ್ ಮತ್ತು ಮೊಬೈಲ್ ನ ಒಂದಷ್ಟು ರಿಪೋರ್ಟ್ ಬರ್ಬೇಕು. ಯಾಕಂದ್ರೆ ಆರೋಪಿಗಳು ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದಂತ ಬಳಿಕ ಒಂದಷ್ಟು ಕಾನ್ವರ್ಸೇಷನ್ ಅನ್ನ ಮಾಡ್ಕೊಂಡಿರುವಂತದ್ದು. ಈ ಕಾನ್ವರ್ಸೇಷನ್ ಮಾಡ್ಕೊಂಡಿರುವಂತಹ ಒಂದಷ್ಟು ರಿಟ್ರೀವ್ ನ ರಿಪೋರ್ಟ್ ಮತ್ತು ಸಿಸಿ ಕ್ಯಾಮೆರಾದ ರಿಟ್ರೀವ್ ನ ರಿಪೋರ್ಟ್ ಎರಡೂ ಕೂಡ ಅಷ್ಟೇ ಪೆಂಡಿಂಗ್ ಉಳಿದಿದ್ದು. ಇನ್ನೇನು ಬಹುತೇಕ ನಾಳೆ ಅಥವಾ ನಾಳಿದ್ರ ಒಳಗಾಗಿ ಅದು ಕೂಡ ಅಷ್ಟೇ ತನಿಖಾಧಿಕಾರಿ ಕೈ ಸೇರುತ್ತೆ. ಇದು ಕೂಡ ಅಷ್ಟೇ ಬಂದಂತ ಬಳಿಕ ಕಾನೂನು ತಜ್ಞರ ಜೊತೆ ಅದನ್ನು ಕೂಡ ಅಷ್ಟೇ ಚರ್ಚೆ ಮಾಡಿಕೊಂಡು ಫೈನಲ್ ಆಗಿ ಚಾರ್ಜ್ ಶೀಟ್ ಅನ್ನ ಫೈಲ್ ಮಾಡಲು ಸಿದ್ಧತೆ ಮಾಡ್ಕೊಂಡಿದ್ರೆ. ಇದುವರೆಗಿನ ಮಾಹಿತಿಯ ಪ್ರಕಾರ 4,000 ಪುಟಗಳನ್ನು ಈಗಾಗಲೇ ಸಿದ್ಧತೆಯನ್ನು ಕೂಡ ಮಾಡ್ಕೊಂಡಿದ್ದು ಸೆಪ್ಟೆಂಬರ್ 5ನೇ ತಾರೀಕಿನ ಒಳಗಾಗಿ ಕೋರ್ಟ್ಗೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡೋದಕ್ಕೆ ಎಲ್ಲಾ ತಯಾರಿಗಳನ್ನು ಕೂಡ ತನಿಖಾಧಿಕಾರಿಗಳು ಮಾಡ್ಕೊಂಡಿರುವಂತದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಮಂಜು ಆರ್ಯ, ತಮ್ಮೆಲ್ಲ ಇನ್ಫಾರ್ಮೇಶನ್. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.